9 ಲೋಕಸಭೆ ಕ್ಷೇತ್ರಗಳ ವಿಭಜನೆಯಾಗಲಿದೆ. ಇದು ಕರ್ನಾಟಕ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ಲೋಕಸಭಾ ಚುನಾವಣೆಗೂ ಮುನ್ನ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಕರ್ನಾಟಕದ ಲೋಕಸಭೆಯ ಕ್ಷೇತ್ರ ಮರು ವಿಂಗಡಣೆ ಆಗೋದು ಫಿಕ್ಸ್ ಆಗ್ತಾ ಇದೆ. ಇದು ಕರ್ನಾಟಕ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್. ಲೋಕಸಭಾ ಚುನಾವಣೆಗೂ ಮುನ್ನ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ಜನಸಂಖ್ಯಾ ಬದಲು ವಿಸ್ತೀರ್ಣ ಪರಿಗಣಿಸಲಿದೆ ಕೇಂದ್ರ. ವಿಸ್ತೀರ್ಣವನ್ನ ಪರಿಗಣಿಸಲಿರುವಂಥದ್ದು ಒಂದಲ್ಲ ಎರಡಲ್ಲ 9 ಲೋಕಸಭಾ ಕ್ಷೇತ್ರಗಳ ವಿಭಜನೆಯಾಗಲಿದೆ. ಹಾಗಾದ್ರೆ ವಿಭಜನೆಯಾಗುವಂತಹ ಕ್ಷೇತ್ರಗಳು ಯಾವ್ಯಾವು ಅನ್ನುವಂತಹ ಪ್ರಶ್ನೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಕರ್ನಾಟಕದ ರಾಜಕಾರಣದಲ್ಲಿ ಈಗ ಬದಲಾವಣೆ. ಇದು ಕರ್ನಾಟಕದ ರಾಜಕಾರಣದ ಬಿಗ್ ಒಂದು ಎಕ್ಸ್ಕ್ಲೂಸಿವ್. ಲೋಕಸಭಾ ಚುನಾವಣೆಗೂ ಮುನ್ನ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದ ಮರು ವಿಂಗಡಣೆ ಆಗೋದು ಬಹುತೇಕ ಖಚಿತ. ಜನಸಂಖ್ಯೆಯ ಬದಲು ವಿಸ್ತೀರ್ಣ ಪರಿಗಣಿಸಿದೆ ಕೇಂದ್ರ. ಒಂದಲ್ಲ ಎರಡಲ್ಲ 9 ಲೋಕಸಭಾ ಕ್ಷೇತ್ರಗಳ ವಿಭಜನೆಯಾಗಲಿದೆ. ಹಾಗಾದ್ರೆ ವಿಭಜನೆಯಾಗುವಂತಹ ಕ್ಷೇತ್ರಗಳು ಯಾವ್ಯಾವುವು ಅಂತ ಒಂದಷ್ಟು ಪ್ರಶ್ನೆಗಳಿರುವಂಥದ್ದು. ಇದು ನಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಇದು ಕರ್ನಾಟಕ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ಲೋಕಸಭಾ ಚುನಾವಣೆಗೂ ಮುನ್ನ ದೊಡ್ಡ ಬದಲಾವಣೆ ಆಗುತ್ತೆ. ಕ್ಷೇತ್ರ ಮರು ವಿಂಗಡಣೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ದೊಡ್ಡ ಬದಲಾವಣೆಗೆ ಈಗ ಮುಂದಾಗ್ತಾ ಇರುವಂಥದ್ದು. ಕರ್ನಾಟಕದ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಆಗೋದು ಬಹುತೇಕ ಖಚಿತ. ಜನಸಂಖ್ಯಾಬಲ ಬದಲು ವಿಸ್ತೀರ್ಣವನ್ನ ಪರಿಗಣಿಸುವಂಥದ್ದು. ಒಂದಲ್ಲ ಎರಡಲ್ಲ 3 ಲೋಕಸಭೆ ಕ್ಷೇತ್ರ 9 ಲೋಕಸಭಾ ಕ್ಷೇತ್ರಗಳ ಬದಲಾವಣೆ ಆಗಲಿದೆ. ಹಾಗಾದ್ರೆ ವಿಭಜನೆಯಾಗುವಂತಹ ಕ್ಷೇತ್ರಗಳು ಯಾವ್ಯಾವು, ಹೇಗೆ ವಿಂಗಡಣೆ ಮಾಡ್ತಾರೆ? ಜನಸಂಖ್ಯೆಯ ಬದಲು ಇಲ್ಲಿ ಒಂದು ಕ್ಷೇತ್ರವಾರು ವಿಂಗಡಣೆ ಆಗ್ತಾ ಇರುವಂಥದ್ದು. ಇದು ಕರ್ನಾಟಕ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್. ಲೋಕಸಭಾ ಚುನಾವಣೆಗೂ ಮುನ್ನ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಈಗ ಮುಂದಾಗಿದ್ದಾರೆ. ಕರುನಾಡಿನ 42 ಲೋಕಸಭಾ ಸೀಟ್ಗಳಲ್ಲಿ ಮರು ವಿಂಗಡಣೆ ಆಗುವಂಥದ್ದು. ಉತ್ತರ ಕರ್ನಾಟಕ ಭಾಗದ 4 ರಿಂದ 5 ಕ್ಷೇತ್ರಗಳ ವಿಭಜನೆಯಾಗಲಿದೆ. ರಾಜ್ಯದ ಲೋಕಸಭೆ ಸೀಟ್ ಕುಸಿಯುವಂತಹ ಆತಂಕ ಇಲ್ಲ. ಈಗ ರಾಜ್ಯದ ಕ್ಷೇತ್ರಗಳ ಸಂಖ್ಯೆ 28 ರಿಂದ 42ಕ್ಕೆ ಏರಿಕೆ ಆಗೋದು ಪಕ್ಕ. ಕ್ಷೇತ್ರ ವಿಭಜನೆಯಿಂದ ಮತದಾನ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ. 0 to 3 ಇಂದ ಬೆಂಗಳೂರಿನ 3 ಕ್ಷೇತ್ರಗಳ ಜನಸಂಖ್ಯೆಯನ್ನ ಆಧಾರದಲ್ಲಿ ವಿಭಜನೆಯಾಗಲಿರುವಂಥದ್ದು. ಬೆಂಗಳೂರು ಉತ್ತರದಲ್ಲಿದ್ದಾರೆ 32 ಲಕ್ಷಕ್ಕೂ ಹೆಚ್ಚು ವೋಟರ್ಸ್ ಬೆಂಗಳೂರಿನ ಉತ್ತರದಲ್ಲಿ. ಬೆಂಗಳೂರು ದಕ್ಷಿಣದಲ್ಲಿ 23 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿದ್ದಾರೆ 24 ಲಕ್ಷ ವೋಟರ್ಸ್. ಈ 3 ಕ್ಷೇತ್ರಗಳ ಮರು ವಿಂಗಡಣೆ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು 3 ವಿಂಗಡಣೆ ಆಗುವಂಥದ್ದು. ಉತ್ತರ ಕರ್ನಾಟಕದ ಭಾಗದ 4 ರಿಂದ 5 ವಿಂಗಡಣೆ ಆಗುವಂಥದ್ದು. ರಾಜ್ಯದ ಲೋಕಸಭಾ ಸೀಟು ಕುಸಿಯುವಂತಹ ಆತಂಕ ಇಲ್ಲ. ಇಲ್ಲಿ ರಾಜ್ಯದ ಕ್ಷೇತ್ರಗಳ ಸಂಖ್ಯೆ 28 ರಿಂದ 42ಕ್ಕೆ ಏರಿಕೆ ಆಗೋದು ಬಹುತೇಕ ಖಚಿತ. ಕ್ಷೇತ್ರ ವಿಭಜನೆಯಿಂದ ಮತದಾನ ಸಿಕ್ಕಾಪಟ್ಟೆ ಏರಿಕೆ ಆಗುತ್ತೆ. 0.3 ರಿಂದ 2.3ರಷ್ಟು ಮತದಾನ ಪ್ರಮಾಣ ಏರಿಕೆ ಆಗುತ್ತೆ. ಬೆಂಗಳೂರು 3 ಕ್ಷೇತ್ರ ಆಗುವಂಥದ್ದು. ಜನಸಂಖ್ಯೆ ಆಧಾರದಲ್ಲಿ 3 ಕ್ಷೇತ್ರಗಳಾಗಿ ವಿಭಜನೆಯಾಗುತ್ತೆ. ಅಂದ್ರೆ ಒಂದು ಬೆಂಗಳೂರು ಉತ್ತರ, ದಕ್ಷಿಣ ಆ ರೀತಿಯಲ್ಲಿ ವಿಂಗಡಣೆ ಆಗುವಂಥದ್ದು. ಇನ್ನು ಮತಗಟ್ಟೆಗಳ ಅಂತರ ಕಡಿಮೆ ಮಾಡೋದೇ ಇಲ್ಲಿ ಒಂದು ತಂತ್ರ ಆಗುವಂಥದ್ದು. ಸ್ಥಳೀಯ ಆಡಳಿತಕ್ಕೆ ಒತ್ತು ಕೊಡೋದು ಸದ್ಯದ ಪ್ಲಾನ್. ಕ್ಷೇತ್ರದ ಮರು ವಿಂಗಡಣೆ ಯಾಕೆ ಅಂತ ನೋಡೋದಾದ್ರೆ ನಗರ ಮತ್ತು ಗ್ರಾಮೀಣ ಮತದಾನದ ಒಂದು ಆತಂಕ. ದೀರ್ಘ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವಂಥದ್ದನ್ನು ತಪ್ಪಿಸುವಂಥದ್ದು. ಮಹಿಳೆಯರ ಮತಗಟ್ಟೆಗಳನ್ನು ಹೆಚ್ಚಳ ಮಾಡಲಾಗುತ್ತೆ.
ಇನ್ನು ಸಂಜೆ ಮತದಾನ ಅವಧಿ ವಿಸ್ತರಣೆ ಕೂಡ ಮಾಡುವಂಥದ್ದು. ಬೆಂಗಳೂರಿನಲ್ಲಿ ಜನಸಂಖ್ಯೆ ಆಧಾರದಲ್ಲಿ 3 ಕ್ಷೇತ್ರ ವಿಭಜನೆಯಾಗುತ್ತೆ. ಕ್ಷೇತ್ರ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆ ದಟ್ಟಣೆಗೆ ಹೆಚ್ಚಳವನ್ನು ನೀಡಲಾಗುತ್ತೆ. ಕ್ಷೀಣಿಸ್ತಾ ಇದೆ ಮತದಾನದಲ್ಲಿ ಮತದಾರರ ಒಂದು ಭಾಗಿತ್ವ. ಮತ ಹಾಕೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತಗಟ್ಟೆಗಳ ಅಂತರ ಕಡಿಮೆ ಮಾಡೋದೇ ಇಲ್ಲಿ ತಂತ್ರವಾಗಿದೆ. ಸ್ಥಳೀಯ ಆಡಳಿತಕ್ಕೆ ಒತ್ತು ನೀಡೋದು ಸದ್ಯದ ಪ್ಲಾನ್ ಆಗಿದೆ. ನಗರ ಮತ್ತು ಗ್ರಾಮೀಣ ಮತದಾನದ ಅಂತರವನ್ನು ಸರಿದೂಗಿಸುವಂಥದ್ದು, ದೀರ್ಘ ಸರತಿ ಸಾಲಿನಲ್ಲಿ ತಪ್ಪಿಸಿ ವೋಟ್ ಮಾಡುವಂಥದ್ದು. ಇನ್ನು ಮೈಸೂರು ಕೊಡಗು ಕ್ಷೇತ್ರ ವಿಭಜನೆಯಾಗೋದು ಫಿಕ್ಸ್. ಲೋಕಸಭಾ ಚುನಾವಣೆಗೂ ಮುನ್ನ ಕ್ಷೇತ್ರ ಮರು ವಿಂಗಡಣೆ ಆಗ್ತಾ ಇದೆ. ಮೈಸೂರು ಬೇರೆ, ಕೊಡಗು ಬೇರೆ ಕ್ಷೇತ್ರ ಆಗಲಿದೆ. ಬಹುದಿನಗಳಿಂದ ಪ್ರತ್ಯೇಕ ಕ್ಷೇತ್ರಕ್ಕೆ ಕೊಡಗು ಜನರು ಬೇಡಿಕೆಯನ್ನ ಇಟ್ಟಿದ್ರು. ಭೌಗೋಳಿಕ ಆಧಾರದಲ್ಲಿ ಪ್ರತ್ಯೇಕ ಕ್ಷೇತ್ರವಾಗಲಿದೆ ಈಗ ಕೊಡಗು. ತುಮಕೂರು ಕ್ಷೇತ್ರದಲ್ಲಿವೆ ಚಿತ್ರದುರ್ಗದ ಕೆಲ ಪ್ರದೇಶಗಳು. ಆ ಪ್ರದೇಶಗಳನ್ನ ವಿಭಜಿಸಿ ಮತ್ತೊಂದು ಕ್ಷೇತ್ರವನ್ನ ಮಾಡ್ತಾರೆ. ಮೈಸೂರು ಕೊಡಗು ಕ್ಷೇತ್ರ ವಿಭಜನೆ ಆಗುವಂಥದ್ದು. ತುಂಬಾ ದಿನದಿಂದ ಕೊಡಗು ಜನ ನಮಗೆ ಬೇರೆ ಕ್ಷೇತ್ರ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಇದೀಗ ಇದು 2 ವಿಭಜನೆ ಆಗುವಂಥದ್ದು. ಕ್ಷೇತ್ರ ಮರು ವಿಂಗಡಣೆ ಯಾಕೆ ಅಂತ ನೋಡೋದಾದ್ರೆ, ಕ್ಷೇತ್ರ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆಯ ದಟ್ಟಣೆಯನ್ನ ಹೆಚ್ಚಳ ಮಾಡಲಿಕ್ಕೆ. ಯಾವ್ಯಾವ ಕ್ಷೇತ್ರಗಳ ವಿಭಜನೆ ಆಗುತ್ತೆ ಅಂತ ನೋಡೋದಾದ್ರೆ, ಬೆಳಗಾವಿ, ತುಮಕೂರು, ವಿಜಯಪುರ ಹಾಗೂ ಬೆಂಗಳೂರು ಉತ್ತರ, ಧಾರವಾಡ, ಬೆಂಗಳೂರು ಗ್ರಾಮೀಣ ಇವೆಲ್ಲವೂ ಕೂಡ ವಿಭಜನೆ ಆಗುವಂಥದ್ದು. ಕ್ಷೇತ್ರ ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆಯ ದಟ್ಟಣೆಯನ್ನು ಹೆಚ್ಚಳ ಮಾಡಲು ಈ ಒಂದು ಕ್ಷೇತ್ರ ಮರು ವಿಂಗಡಣೆಯನ್ನ ಮಾಡಲಾಗ್ತಾ ಇದೆ. ಮತದಾರರು ಮತವನ್ನ ಚಲಾಯಿಸುವಂಥದ್ದು ಕ್ಷೀಣಿಸ್ತಾ ಇತ್ತು. ಹಾಗಾಗಿ ಈ ರೀತಿ ಮರು ವಿಂಗಡಣೆ ಮಾಡ್ತಾ ಇರುವಂಥದ್ದು. ಸ್ಥಳೀಯ ಆಡಳಿತಕ್ಕೆ ಒತ್ತು ಕೊಡೋದು ಇಲ್ಲಿ ಸದ್ಯದ ಪ್ಲಾನ್ ಆಗಿರುವಂಥದ್ದು. ನಗರ ಮತ್ತು ಗ್ರಾಮೀಣ ಮತದಾರರ ಅಂತರವನ್ನ ಸರಿದೂಗಿಸೋದು. ದೀರ್ಘ ಸರತಿ ಸಾಲಿನಲ್ಲಿ ನಿಂತು ಮತವನ್ನ ಹಾಕಲು ನಿರಾಸಕ್ತಿ ತೋರ್ತಾ ಇದ್ರು. ಹಾಗಾಗಿ ಅದನ್ನು ದೂರ ಮಾಡಲು ಕೂಡ ಇನ್ನು ಮಹಿಳೆಯರ ಮತಗಟ್ಟೆಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತಾ ಇರುವಂಥದ್ದು. ಸಂಜೆ ಮತದಾನದ ಅವಧಿಯನ್ನ ಕೂಡ ವಿಸ್ತರಣೆ ಮಾಡಬಹುದು. ಬೆಂಗಳೂರಿನಲ್ಲಿ ಜನಸಂಖ್ಯೆಯ ಆಧಾರದಲ್ಲಿ 3 ಕ್ಷೇತ್ರ ವಿಭಜನೆಯಾಗುತ್ತೆ. ಲೋಕಸಭಾ ಚುನಾವಣೆಗೂ ಮುನ್ನವೇ ಈಗ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ಮುಂದಾಗಿರುವಂಥದ್ದು. ಕ್ಷೇತ್ರಗಳ ವಿಭಜನೆ ಆಗ್ತಾ ಇದೆ. ವಿಜಯಪುರ, ಧಾರವಾಡ, ದಾವಣಗೆರೆ, ತುಮಕೂರು, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಕೊಡಗು ಇವೆಲ್ಲವೂ ಕೂಡ ವಿಭಜನೆ ಆಗುವಂಥದ್ದು. ಲೋಕಸಭಾ ಚುನಾವಣೆಗೂ ಮುನ್ನ ಈಗ ಕ್ಷೇತ್ರ ಮರು ವಿಂಗಡಣೆಗೆ ರಾಜ್ಯದಲ್ಲಿ ಮುಂದಾಗಿರುವಂಥದ್ದು.